ಹಾಯ್ ಹಲೋ ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಂದ ಅನ್ಸೂಯ. ಮನುಷ್ಯ ಎಷ್ಟೇ ಸಾಧನೆ ಮಾಡಿದ್ರೂ ಕೂಡ ಆತನ ಮನಸ್ಥಿತಿ ಸರಿ ಇಲ್ಲ ಅಂದರೆ ಮಾಡಿದಂತಹ ಸಾಧನೆಗೆ ಅರ್ಥನೇ ಇರಲ್ಲ. ಯಾವತ್ತೂ ಸಹ ನಾನು ಬೆಳೆದು ಬಿಟ್ಟೆ ಅಂತ ಅಂದ್ಕೊಂಡು ಮೆರೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾನೋ ಅಲ್ಲೇ ನೋಡಿ ಆತ ಮಾಡಿದಂತಹ ಸಾಧನೆ ವ್ಯರ್ಥ ಆಗಿಬಿಡುತ್ತೆ. ಇದಕ್ಕೆ ಹೋಲಿಕೆ ಆಗುವಂತಹ ರೀತಿಯಲ್ಲಿ ಕನ್ನಡದ ಚಿತ್ರರಂಗ ಸ್ಟಾರ್ ನಟ ಒಬ್ಬ ಇದ್ದಾನೆ. ಯಾರಪ್ಪ ಆ ಸ್ಟಾರ್ ನಟ ಅಂದರೆ ಅದು ಬೇರೆ ಯಾರೂ ಅಲ್ಲ, ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಸಿನಿಮಾಗಳನ್ನು ನೀಡ್ತಿರುವಂತಹ ದುನಿಯಾ ವಿಜಯ್. ರಜನಿಕಾಂತ್ ಅವರಿಗೆ ಒಬ್ಬ ಅಪ್ಪಟ ಅಭಿಮಾನಿ ಆಗಿರುವಂತಹ ದುನಿಯಾ ವಿಜಯ್ ರಜನಿಕಾಂತ್ ಅವರ ಒಂದೇ ಒಂದು ಗುಣವನ್ನು ಸಹ ತನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿಲ್ಲ. ಹೆಣ್ಣಿನ ಮೋಹದ ಬಲೆಗೆ ಸಿಲುಕಿ ಕಟ್ಕೊಂಡಂತಹ ಹೆಂಡತಿಯನ್ನೇ ದೂರ ಮಾಡ್ಕೊತಾನೆ. ಹೌದು, ಫೈಟಿಂಗ್ ಮತ್ತು ಸ್ಟಂಟ್ಸ್ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ಟಂತಹ ವಿಜಯ್ ಇಂದು ಬಹು ಬೇಡಿಕೆಯ ನಟ. ಈತ ಬಹು ಬೇಡಿಕೆ ನಟ ಆಗಿಯಾದರೂ ಉಪಯೋಗ ಏನು ಹೇಳಿ? ಗೆಲುವು ಅನ್ನುವಂತಹ ಮದ ನೆತ್ತಿ ಏರ್ಬಿಟ್ಟಿದೆ. ಗೆಲುವಿನ ಮದಕ್ಕೆ ದುನಿಯಾ ವಿಜಯ್ ಮಾಡಿದ್ದಾದರೂ ಏನು ಅಂತಹ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. 1974 ಜನವರಿ 20ರಂದು ಬೆಂಗಳೂರಿನ ಆನೇಕಲ್ನ ರುದ್ರಪ್ಪ ಮತ್ತು ನಾರಾಯಣಮ್ಮ ಎಂಬುವವರ ಪುತ್ರನಾಗಿ ವಿಜಯ್ ಜನಿಸ್ತಾರೆ. ತನ್ನ ಮಗ ಚೆನ್ನಾಗಿ ಓದಬೇಕು ಅನ್ನುವಂತಹ ಆಸೆಯನ್ನು ಹೊತ್ತಿದ್ದಂತಹ ತಂದೆ ರುದ್ರಪ್ಪ ಕೂಲಿ ಕೆಲಸ ಮಾಡಿ ವಿಜಯ್ನ ಓದಿಸ್ತಾರೆ. ಆದರೆ ವಿದ್ಯಾಭ್ಯಾಸದ ಕಡೆ ಆಸಕ್ತಿಯನ್ನು ಹೊಂದಿರದಂತಹ ವಿಜಯ್ ಅಪ್ಪನ ಒತ್ತಾಯಕ್ಕಾಗಿ ಶಾಲೆಗೆ ಹೋಗ್ತಾನೆ. ಸಿನಿಮಾ ನೋಡುವಂತಹ ಹುಚ್ಚನ್ನು ಹೊಂದಿದ್ದಂತಹ ವಿಜಯ್ ಹೇಗಾದರೂ ಸರಿ ನಾನು ನಟನಾಗಬೇಕು ಅನ್ನುವಂತಹ ಆಸೆಯನ್ನು ಪಡ್ತಾನೆ. ಅದೇ ರೀತಿ ಬೆಂಗಳೂರಿಗೆ ಬಂದಂತಹ ವಿಜಯ್ ಹೋಟೆಲ್ನಲ್ಲಿ ಕ್ಲೀನರ್ ಆಗಿ ಕೆಲಸ ಮಾಡೋದಕ್ಕೆ ಶುರು ಮಾಡ್ಕೊತಾನೆ. ಅಲ್ಲಿಂದ ಹೇಗೋ ಚಿತ್ರರಂಗದ ಲಿಂಕನ್ನು ತಗೊಂಡು ಫೈಟಿಂಗ್ ಮತ್ತು ಸ್ಟಂಟ್ ಮಾಸ್ಟರ್ ಆಗಿ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಪಾಪ ಪಾಂಡು ಮೂಲಕ ಕಿರುತೆರೆಗೆ ಎಂಟ್ರಿ ಕೊಟ್ಟಂತಹ ವಿಜಯ್ ರಂಗ SSLC ಮತ್ತು ಜೋಗಿ ಮೂಲಕ ಒಂದು ದೊಡ್ಡ ಪರದೆ ಮೇಲೂ ಸಹ ಮಿಂಚೋದಕ್ಕೆ ಶುರು ಮಾಡ್ತಾನೆ. ಇಲ್ಲೇ ನೋಡಿ ದುನಿಯಾ ವಿಜಯ್ಗೆ ಏನೋ ಒಂದು ಸಾಧಿಸ್ಬಿಟ್ಟೆ ಅನ್ನುವಂತಹ ಮದ ನೆತ್ತಿಗೆ ಹತ್ತಿದ್ದು. ಹೌದು, ಪ್ರಾರಂಭದ ದಿನದಲ್ಲಿ ಮಾಡಿದಂತಹ 2-3 ಸಿನಿಮಾಗಳು ಎಲ್ಲದರಲ್ಲೂ ಸೈಡ್ ರೋಲ್ಗಳು ಪಾತ್ರಗಳೇ. ಇಷ್ಟಕ್ಕೆ ದುನಿಯಾ ವಿಜಯ್ಗೆ ಏನೋ ಒಂದು ಸಾಧಿಸ್ಬಿಟ್ಟಿದ್ದೀನಿ ಅಂತ ಅಂದ್ಕೊಬಿಡ್ತಾರೆ. ಕಟ್ಕೊಂಡಂತಹ ಹೆಂಡತಿ ಜೊತೆ ಜಗಳ ಮಾಡೋದಕ್ಕೆ ಶುರು ಮಾಡಿ ಆಕೆಯಿಂದ ಕೂಡ ದೂರ ಆಗ್ತಾನೆ. ಇದರ ಮಧ್ಯದಲ್ಲೇ ವಿಜಯ್ ಬಾಳಲ್ಲಿ ಕೀರ್ತಿ ಅನ್ನುವಂತಹ ಮತ್ತೊಂದು ಹುಡುಗಿಯ ಎಂಟ್ರಿ ಕೂಡ ಆಗುತ್ತೆ. ಮೊದಲೇ ಮದ ನೆತ್ತಿಗೆ ಏರಿಸ್ಕೊಂಡಿದ್ದಂತಹ ವಿಜಯ್ಗೆ ತಾನು ಮಾಡಿದ್ದೆಲ್ಲ ಸರಿ ಅಂತ ಅನ್ಸೋದಕ್ಕೆ ಶುರು ಆಗ್ಬಿಟ್ಟಿರುತ್ತೆ. 2016ರ ಸೌತ್ ಇಂಡಿಯಾ ಕ್ವೀನ್ಸ್ ಸ್ಪರ್ಧೆಯಲ್ಲಿ ಗೆದ್ದು ಸೌತ್ ಇಂಡಿಯಾ ಕ್ವೀನ್ ಆಗಿದ್ದಂತಹ ಬೆಡಗಿಯೇ ಈ ಕೀರ್ತಿ. ಫ್ರಾನ್ಸ್ನಲ್ಲಿ ಪದವಿಯನ್ನು ಮುಗಿಸಿ ಬೆಂಗಳೂರಿನ ಒಂದು IT ಕಂಪನಿಯಲ್ಲಿ ಕೆಲಸವನ್ನು ಮಾಡ್ತಿದ್ದಂತಹ ಕೀರ್ತಿ ನನ್ನುಸಿರೆ ಸಿನಿಮಾ ಮೂಲಕ ಬಣ್ಣದ ಲೋಕಕ್ಕೆ ಎಂಟ್ರಿ ಕೊಡ್ತಾರೆ. ಇನ್ನು 2017ರಲ್ಲಿ ದುನಿಯಾ ವಿಜಯ್ನ 2ನೇ ಪತ್ನಿ ಕೂಡ ಆಗ್ತಾರೆ. ಮೊದಲೇ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಂತಹ ದುನಿಯಾ ವಿಜಯ್ ಬಾಳಲ್ಲಿ ಕೀರ್ತಿ ಎಂಟ್ರಿ ಕೊಟ್ಟಿದ್ದಾದ್ರೂ ಯಾಕೆ? ಇತ್ತೀಚೆಗೆ ದುನಿಯಾ ವಿಜಯ್ ತನ್ನ ಮೊದಲ ಪತ್ನಿ ಮತ್ತು ಮಕ್ಕಳ ಜೊತೆ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇರ್ತಾರೆ. ಅದರಿಂದ ದುನಿಯಾ ವಿಜಯ್ ಕೀರ್ತಿ ಪಟಾಡಿ ಜೊತೆ ದೂರವಾಗಿದ್ದಾರೆ ಅನ್ನುವಂತಹ ಸುದ್ದಿ ಕೂಡ ಹರಿದಾಡ್ತಾ ಇದೆ. ಜೊತೆಗೆ ಈ ಸುದ್ದಿಗೆ ಪುಷ್ಟಿ ಕೊಡುವಂತೆ ಕೀರ್ತಿ ಕೂಡ ಸೋಷಿಯಲ್ ಮೀಡಿಯಾದಲ್ಲೂ ಸಹ ಎಲ್ಲೂ ವಿಜಯ್ನ ಜೊತೆಗಿರುವಂತಹ ಫೋಟೋಗಳನ್ನು ಶೇರ್ ಮಾಡ್ತಾ ಇಲ್ಲ. ಆದರೂ ಇದುವರೆಗೂ ವಿಜಯ್ ಆಗಲಿ ಅಥವಾ ಕೀರ್ತಿ ಪಟಾಡಿ ಆಗಲಿ ಅವರ ಸಂಬಂಧದ ಬಗ್ಗೆ ಗುಟ್ಟನ್ನು ಹಾಗೆ ಉಳಿಸ್ಕೊಂಡಿದ್ದಾರೆ. ಏನೇ ಹೇಳಿ ವೀಕ್ಷಕರೇ, ದೇವರು ಎಲ್ಲವನ್ನ ಕೊಟ್ಟು ನೋಡ್ತಾನೆ, ಕಿತ್ಕೊಂಡು ನೋಡ್ತಾನೆ. ದುನಿಯಾ ವಿಜಯ್ ಜೀವನದಲ್ಲೂ ಅದೇ ಆಗಿರೋದು. ಒಳ್ಳೆ ಹೆಸರು, ದುಡ್ಡು, ಮುದ್ದಾದಂತಹ ಕುಟುಂಬ ಎಲ್ಲವೂ ಸಹ ವಿಜಯ್ ಜೀವನದಲ್ಲಿ ಇತ್ತು. ಇವೆಲ್ಲವನ್ನ ವಿಜಯ್ ದುರುಪಯೋಗ ಪಡಿಸ್ಕೊಂಡಂತಹ ಕಾರಣ ದೇವರು ಒಂದೊಂದಾಗಿ ಎಲ್ಲವನ್ನ ಕಿತ್ಕೊಳ್ತಾ ಇರೋದಂತೂ ಸುಳ್ಳಲ್ಲ. ಇದಾಗಿತ್ತು ಇವತ್ತಿನ ವಿಶೇಷ.